ಒಂದಾನೊಂದು ಕಾಲದಲ್ಲಿ ಒಬ್ಬ ಮಹಾರಾಜನು ರಾಜ್ಯವನ್ನು ಆಳುತ್ತಿರುತ್ತಾನೆ. ಹಾಗೆ ಆ ರಾಜನಿಗೆ ಎಲ್ಲ ರೀತಿಯ ಕಲೆಗಳು ಅಂದರೆ ಬಹಳ ಪ್ರೀತಿ. ಹಾಗಾಗಿ ಆ ರಾಜನು ಏನು ಮಾಡುತ್ತಾನೆ, ಎಲ್ಲ ರೀತಿಯ ಕಲೆಗಳನ್ನು ಅವನ ಆಸ್ಥಾನದಲ್ಲಿ ಯಾರು ಹೆಚ್ಚಾಗಿ ಪ್ರದರ್ಶನ ಮಾಡುತ್ತಾರೋ ಅವರಿಗೆ ಉಚ್ಚ ಸ್ಥಾನವನ್ನು ಕೊಟ್ಟು ಅವನ ರಾಜ್ಯದಲ್ಲಿ ಅವರನ್ನು ಒಂದು ಪದವಿ ಕೊಟ್ಟು ಅಲ್ಲಿಯೇ ಉಳಿಸಿಕೊಳ್ಳುತ್ತಿರುತ್ತಾನೆ. ಹೀಗೆ ಬೇರೆ ಬೇರೆ ಊರಿಂದ ಸಾಕಷ್ಟು ಕಲಾವಿದರು ಬಂದು ಅಲ್ಲಿ ರಾಜನ ಆಸ್ಥಾನದಲ್ಲಿ ಅವರ ಕಲಾ ಪ್ರದರ್ಶನವನ್ನು ಮಾಡುತ್ತಾ ಇರುತ್ತಾರೆ. ಹೀಗೆ ರಾಜನ ಆಸ್ಥಾನದಲ್ಲಿ ಸಕಲ ವಿದ್ಯಾ ಪಾರಂಗತರಾದ ಎಲ್ಲ ಪಂಡಿತರು ಇರ್ತಾರೆ. ಹೀಗಿರ್ಬೇಕಾದಾಗ ಒಂದು ಸರಿ ಒಂದು ಊರಿಂದ ಒಬ್ಬ ಮುದ್ರಾ ಪಂಡಿತ ಬರ್ತಾನೆ. ಮುದ್ರಾ ಅನ್ನುವ ಒಂದು ಶಾಸ್ತ್ರದಲ್ಲಿ ಪರಿಣಿತಿಯನ್ನು ಹೊಂದಿರ್ತಾನೆ. ಆ ಪಂಡಿತನನ್ನು ಇಲ್ಲಿಯವರೆಗೂ ಯಾರೂ ಸೋಲಿಸಿರುವುದಿಲ್ಲ. ಹಾಗಾಗಿ ಆ ಮುದ್ರಾ ಪಂಡಿತನು ಆ ರಾಜನ ಆಸ್ಥಾನಕ್ಕೆ ಬಂದು ಒಂದು ಸವಾಲನ್ನು ಹಾಕುತ್ತಾನೆ. ಯಾರು ನನ್ನನ್ನು ಸೋಲಿಸುತ್ತಾರೋ ಅವರಿಗೆ ನನ್ನ ಪದವಿ ಹಾಗೆ ನಾನು ಸಂಪಾದಿಸಿರುವಂತಹ ಈ ಎಲ್ಲ ವಿದ್ಯೆಯನ್ನು ದಾರೆ ಎಳೆದು ನಾನು ಸೋತು ಹೋಗಿಬಿಡುತ್ತೇನೆ. ಒಂದು ವೇಳೆ ನಾನು ಗೆದ್ದರೆ ಈ ರಾಜ್ಯದಲ್ಲಿ ನನಗೆ ಒಂದು ಉಚ್ಚ ಸ್ಥಾನವನ್ನು ಕೊಟ್ಟು ನನಗೆ ಈ ಆಸ್ಥಾನದಲ್ಲಿ ನನಗೆ ಒಂದು ಸ್ಥಾನವನ್ನು ಕೊಡಬೇಕು ಅಂತ ಹೇಳಿ ಮುದ್ರಾ ಪಂಡಿತನು ಹೊರಟು ಹೋಗುತ್ತಾನೆ. ಆ ಸಮಯದಲ್ಲಿ ಆ ರಾಜರ ಸಭೆಯಲ್ಲಿ ಕುಳಿತಿರುವಂತಹ ಎಲ್ಲ ಪಂಡಿತರ ತಲೆ ಬಿಸಿಯಾಗುತ್ತೆ. ಏನಪ್ಪ ಮಾಡೋದು? ಹಾಗೆ ಅವನ ಬಗ್ಗೆ ವಿಚಾರಿಸುತ್ತಾರೆ. ಈವರೆಗೂ ಆ ಪಂಡಿತನನ್ನು ಸೋಲಿಸಿರುವಂಥವರು ಯಾರೂ ಇಲ್ಲ. ಹಾಗಾಗಿ ಆ ವಿದ್ಯೆಯು ಕೂಡ ನಮಗೆ ಹೊಸದು. ಅಂದರೆ ಮುದ್ರಾ ವಿದ್ಯೆ ಅಂತ ಹೇಳಿದ್ರೆ ಕೆಲವು ಮಾತಾಡದೆ ಕೆಲವು ಸನ್ನೆಯನ್ನು ಮಾಡುತ್ತಾರೆ. ಅಂದರೆ ಕೈಗಳಲ್ಲಿ ಮುದ್ರೆಯನ್ನು ತೋರಿಸುತ್ತಾರೆ, ಇಲ್ಲ ಕೈಗಳಲ್ಲಿ ಏನಾದರೂ ಒಂದು ಸಂಖ್ಯೆಯನ್ನು ತೋರಿಸುತ್ತಾರೆ. ಆ ರೀತಿಯಲ್ಲಿ ಅವರ ಒಂದು ಸಂಭಾಷಣೆ ಇರುತ್ತೆ. ಅಂದರೆ ಬಾಯಲ್ಲಿ ಮಾತಾಡುವುದಿಲ್ಲ, ಕೈಯಲ್ಲೇ ಅವರ ಒಂದು ಸನ್ನೆಯನ್ನು ಮಾಡಿ ಮಾತಾಡುವುದಕ್ಕೆ ಮುದ್ರಾ ಪಂಡಿತ ಅಂತ ಕರೀತಾರೆ. ಈ ಮುದ್ರೆಯಲ್ಲಿ ನಮಗೆ ಯಾರಿಗೂ ಆ ಒಂದು ಜ್ಞಾನವೂ ಇಲ್ಲದ ಕಾರಣ ಆ ಪಂಡಿತನ ಮುಂದೆ ನಾವು ಸೋಲುವುದು ಖಚಿತ. ನಾವು ಸೋತರೆ ರಾಜ್ಯಕ್ಕೇ ಅವಮಾನ ಆಗುತ್ತೆ. ಹಾಗಾದರೆ ಏನು ಮಾಡೋಣ? ಆ ಮುದ್ರಾ ಪಂಡಿತನ ಮುಂದೆ ನಾವು ಹೇಗಪ್ಪ ಗೆಲ್ಲೋದು? ಆ ಮುದ್ರಾ ಪಂಡಿತನನ್ನು ಹೇಗಾದರೂ ಮಾಡಿ ಸೋಲಿಸಬೇಕಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡಬೇಕಾದಾಗ ಒಬ್ಬ ಅಲ್ಲಿ ಕುಳಿತಿರುವಂತಹ ರಾಜರ ಸಭೆಯಲ್ಲಿ ಕುಳಿತಿರುವಂತಹ ಒಬ್ಬ ಪಂಡಿತ ಹೇಳ್ತಾನೆ, ನಾವು ಯಾರಾದರೂ ಒಬ್ಬ ದಡ್ಡನನ್ನು ಕರೆದುಕೊಂಡು ಬಂದು ಕೂರಿಸೋಣ. ದಡ್ಡನನ್ನು ಕರೆದುಕೊಂಡು ಬಂದು ಕೂರಿಸಿದರೆ ಅವನು ಸೋತರೆ ಯಾರಿಗೆ ಅವಮಾನ? ಯಾರಿಗೂ ಅವಮಾನ ಆಗೋದಿಲ್ಲ. ಯಾಕಂದರೆ ಅವನು ಮೊದಲೇ ಅವಿದ್ಯಾವಂತ, ಅವನಿಗೇನು ಅವಮಾನ ಆಗುತ್ತೆ? ನಾವು ಎಲ್ಲ ರೀತಿಯ ವಿದ್ಯೆಯನ್ನು ಕಲಿತು ಆ ಮುದ್ರಾ ಪಂಡಿತನ ಮುಂದೆ ನಾವು ಸೋತರೆ ರಾಜ್ಯಕ್ಕೆ ಅವಮಾನ ಆಗುತ್ತೆ. ಅದೇ ಆ ವಿದ್ಯಾವಂತನು ಅವನ ಮುಂದೆ ಸೋತರೆ ಯಾರಿಗೂ ಅವಮಾನ ಆಗೋದಿಲ್ಲ ಅಲ್ವಾ? ಹಾಗಾಗಿ ನಾವು ಯಾರಾದರೂ ಅವಿದ್ಯಾವಂತನನ್ನು ಕರೆದುಕೊಂಡು ಬಂದು ಕೂರಿಸೋಣ ಅಂತ ಒಂದು ಉಪಾಯವನ್ನು ರಾಜನಿಗೆ ಕೊಡ್ತಾರೆ. ಆ ರಾಜನು ಸರಿ ಆಯಿತು ಹಾಗೆ ಮಾಡಿ ಅಂತ ಹೇಳ್ತಾನೆ. ಆಗ ಏನಾಗುತ್ತೆ, ಅವರು ಎಲ್ಲ ಕಡೆ ಹುಡುಕ್ತಾರೆ ಯಾರನ್ನ ಕರ್ಕೊಂಬರೋದು ಅಂತ. ಆಗ ಒಬ್ಬ ಕುರಿಯನ್ನು ಕಾಯ್ತಾ ಇರ್ತಾನೆ. ಆ ಕುರಿ ಕಾಯೋನನ್ನು ಕರೆದುಕೊಂಡು ಬಂದು, ನೀನು ನಮ್ಮ ರಾಜ್ಯದಲ್ಲಿ ನಡೆಯುವಂತಹ ಒಂದು ಸಭೆಗೆ ನೀನು ಬಂದು ಕೂತ್ಕೊಂಡು ಅಲ್ಲಿ ನಡೆಯುವಂತಹ ಪ್ರಶ್ನೆಗಳಿಗೆ ನೀನು ಉತ್ತರ ಕೊಡಬೇಕಾಗತ್ತೆ ಅಂತ ಕೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಅವನಿಗೇನು ಗೊತ್ತಿಲ್ಲ. ಆಯಿತು ರಾಜನ ಸಭೆ ಕರೀತಾ ಇದ್ದಾರೆ ಅಂದರೆ ಯಾಕೆ ಹೋಗಬಾರ್ದು ಅಂತ ಹೇಳಿ ಅವನು ಅವರ ಜೊತೆ ಹೋಗ್ತಾನೆ. ಆ ಕುರಿ ಕಾಯೋನನ್ನು ಪಂಡಿತನಾಗಿ ವೇಷಭೂಷಣವನ್ನು ಧರಿಸಿ ಅವನನ್ನು ಆ ರಾಜ್ಯದ ಸಭೆಯಲ್ಲಿ ಕೂರಿಸ್ತಾರೆ. ಆ ಕುರಿ ಕಾಯೋವನಿಗೆ ಒಂದು ಕಣ್ಣು ಮಾತ್ರ ಇರುತ್ತೆ, ಇನ್ನೊಂದು ಕಣ್ಣು ಇರೋದಿಲ್ಲ. ಹಾಗಾಗಿ ಒಂದು ಕಣ್ಣಿಗೆ ಬಟ್ಟೆಯನ್ನು ಮುಚ್ಚಿರ್ತಾನೆ. ಆ ಕುರಿ ಕಾಯೋವನಿಗೆ ಒಂದು ಕಣ್ಣು ಮಾತ್ರ ಕಾಣಿಸೋದು. ಇನ್ನೇನು ಮುದ್ರಾ ಪಂಡಿತ ಬಂದೇ ಬಿಡ್ತಾರೆ. ಬರುವಾಗ ಅವರನ್ನು ಎಲ್ಲ ರೀತಿಯ ಸತ್ಕಾರಗಳಿಂದ ಅವರನ್ನು ಆಹ್ವಾನಿಸಿಕೊಂಡು ಅವರಿಗೆ ರಾಜ ಮರ್ಯಾದೆಯನ್ನು ಕೊಟ್ಟು ಅಲ್ಲಿ ಅವರನ್ನು ಆಸನದಲ್ಲಿ ಕೂರಿಸ್ತಾರೆ. ಇಬ್ಬರು ಮುಖಾಮುಖಿ ಕುಳಿತುಕೊಳ್ತಾರೆ. ಈ ಕಡೆ ಮುದ್ರಾ ಪಂಡಿತ ಕೂತ್ಕೊಂಡಿರ್ತಾರೆ, ಈ ಕಡೆ
ಪಂಡಿತನ ಹಾಗೆ ವೇಷಭೂಷಣ ಧರಿಸಿರುವಂಥ ಕುರಿ ಕಾಯೋರು ಕೂತಿರ್ತಾನೆ. ಈಗ ಮುದ್ರಾ ಪಂಡಿತನು ಸಭೆಯನ್ನು ಶುರು ಮಾಡ್ತಾರೆ. ಮೊದಲಿಗೆ ಮುದ್ರಾ ಪಂಡಿತನು ಒಂದು ಸಂಖ್ಯೆಯನ್ನು ಕೈಯಲ್ಲಿ ತೋರಿಸ್ತಾರೆ, ಹೀಗೆ ತೋರಿಸ್ತಾರೆ. ಆಗ ಆ ಕುರಿ ಕಾಯೋನು ಹೀಗೆ ತೋರಿಸ್ತಾನೆ. ಮತ್ತೆ ಮುದ್ರಾ ಪಂಡಿತನು ಹೀಗೆ ತೋರಿಸ್ತಾನೆ. ಮತ್ತೆ ಕುರಿ ಕಾಯೋನು ಹೀಗೆ ತೋರಿಸ್ತಾನೆ. ಇಷ್ಟು ಮಾತುಕತೆ ನಡೆಯುತ್ತೆ. ಅಂದರೆ ಈ ಕೈಯಲ್ಲಿ ಒಂದು ಸಂಖ್ಯೆಯನ್ನು ತೋರಿಸುವ ಮೂಲಕ ಮುದ್ರಾ ಪಂಡಿತನು ಅವರಿಗೆ ಒಂದು ಸವಾಲನ್ನು ಹಾಕಿರುತ್ತಾನೆ ಮುದ್ರೆಯ ಮೂಲಕ. ಅದಕ್ಕೆ ಆ ಕುರಿ ಕಾಯೋನು ಒಂದು ಉತ್ತರವನ್ನು ಕೊಟ್ಟಿರ್ತಾರೆ. ಸೊ ಫಸ್ಟು ಮುದ್ರಾ ಪಂಡಿತನು ಹೀಗೆ ತೋರಿಸ್ತಾನೆ, ತದನಂತರ ಕುರಿ ಕಾಯೋನು ಹೀಗೆ ತೋರಿಸ್ತಾನೆ, ಮತ್ತೆ ಮುದ್ರಾ ಪಂಡಿತನು ಹೀಗೆ ತೋರಿಸ್ತಾರೆ, ಆಗ ಕುರಿ ಕಾಯೋನು ಹೀಗೆ ತೋರಿಸ್ತಾನೆ. ಇಷ್ಟಕ್ಕೆ ಆ ಮುದ್ರಾ ಪಂಡಿತನು ಯಾವುದೋ ಒಂದು ದೊಡ್ಡ ಜ್ಞಾನಿನೇ ಇರಬೇಕು, ಈ ಮಹಾಜ್ಞಾನಿಯನ್ನು ಕರೆದುಕೊಂಡು ಬಂದು ಕೂರಿಸಿದ್ದಾರೆ ಅಂತ ಹೇಳಿ ಅವನಿಗೆ ನಮಸ್ಕಾರವನ್ನು ಮಾಡಿ ಎಲ್ಲ ರೀತಿಯ ಪದವಿಗಳನ್ನು ಅವನಿಗೆ ಧಾರೆ ಎಳೆದು ನಾನು ಸೋತಿದ್ದೇನೆ ಅಂತ ಹೇಳಿ ರಾಜರೇ ನಾನು ಸೋತು ಹೋಗಿದ್ದೇನೆ, ಈ ಮಹಾ ಪಂಡಿತರು ಗೆದ್ದಿದ್ದಾರೆ, ಎಂತಹ ಮಹಾಜ್ಞಾನಿ ಅಂತ ಹೇಳಿ ಹೊರಟು ಹೋಗ್ತಾರೆ. ಆಗ ಅಲ್ಲಿರುವಂತಹ ಎಲ್ಲ ರಾಜರ ಸಭೆಯಲ್ಲಿ ಒಂದು ನಿಮಿಷ ಮೌನ ಆವರಿಸಿರುತ್ತೆ. ಇದೇನಪ್ಪ ಆಶ್ಚರ್ಯ, ನಾವು ಕುರಿ ಕಾಯೋನ ಕರ್ಕೊಂಡು ಬಂದು ಕೂರಿಸಿದ್ರೆ ಈ ಮಹಾಪಂಡಿತನು ಮಹಾಜ್ಞಾನಿಯಾದ ಮುದ್ರಾ ಪಂಡಿತನು ಆತನನ್ನು ಜ್ಞಾನಿ ಅಂತ ಹೇಳ್ತಾ ಇದ್ದಾನಲ್ವಾ, ಅದು ಹೇಗೆ ಸಾಧ್ಯ ಅಲ್ವಾ? ಅವನು ಹೇಗೆ ಜ್ಞಾನಿ ಆಗಕ್ಕೆ ಸಾಧ್ಯ? ಅವನಿಗೆ ಏನು ಗೊತ್ತು ಅಂತ ಎಲ್ಲ ದಾರೆ ಎಳೆದು ಎಲ್ಲ ಪದವಿಯನ್ನು ಅಲ್ಲೇ ಬಿಟ್ಟು ತನಗೆ ಸಂಪಾದಿಸಿರುವಂಥ ಎಲ್ಲ ಪದವಿಯನ್ನು ಕಳಚಿ ಹೋಗುತ್ತಿದ್ದಾನಲ್ವಾ ಅಂತ ಹೇಳಿ ಅಲ್ಲಿ ಕುಳಿತಿರುವಂತಹ ಒಂದು ಪಂಡಿತ ಓಡಿ ಹೋಗ್ತಾನೆ. ಆ ಮುದ್ರಾ ಪಂಡಿತ ಹಿಂದೆ ಓಡಿ ಹೋಗ್ತಾನೆ. ಮುದ್ರಾ ಪಂಡಿತರೇ, ನೀವು ಏನು ಮಾತುಕತೆ ಮಾಡಿದಿರಿ, ನಮಗೇನು ಕೂಡ ಅರ್ಥ ಆಗಿಲ್ಲ. ನೀವು ಹೀಗೆ ತೋರಿಸಿದಿರಿ, ಅವನು ಹೀಗೆ ತೋರಿಸಿದ, ಮತ್ತೆ ಹೀಗೆ ತೋರಿಸಿದಿರಿ, ಅವನು ಹೀಗೆ ತೋರಿಸಿದ, ಇದರ ಅರ್ಥ ಏನು ಅಂತ ಕೇಳ್ತಾರೆ. ಅದಕ್ಕೆ ಮುದ್ರಾ ಪಂಡಿತನು ಹೇಳ್ತಾನೆ, ನಾನು ಪರಮಾತ್ಮನು ಒಬ್ಬನೇ ಅಂತ ತೋರಿಸಿದೆ. ಅದಕ್ಕೆ ಆತನು ಅಲ್ಲ, ಇಬ್ಬರು, ಅಂದರೆ ಜೀವಾತ್ಮ ಪರಮಾತ್ಮ ಇಬ್ಬರು ಅಂತ ಅವನು ತೋರಿಸಿದ. ಆಹಾ, ಎಂಥ ಮಹಾಜ್ಞಾನಿ ಅವನು ಅಂತ ಹೇಳ್ತಾನೆ ಮುದ್ರಾ ಪಂಡಿತನು. ಜೀವಾತ್ಮ, ಪರಮಾತ್ಮ ಮತ್ತೆ ಈಶ್ವರ, ಭಗವಂತನು ಈ ಮೂರು ಪ್ರಕಾರದಲ್ಲಿ ಇದ್ದಾರೆ ಅಂತ ನಾನು ಹೀಗೆ ತೋರಿಸಿದೆ. ಅದಕ್ಕೆ ಅವನು ಎಲ್ಲರೂ ಒಂದೇ, ಎಲ್ಲರೂ ಶೂನ್ಯ ತತ್ವದಲ್ಲಿ ಇದ್ದಾರೆ, ಅಂದರೆ ಎಲ್ಲರೂ ಒಂದೇ ಅಂತ ಅವನು ಹೀಗೆ ತೋರಿಸಿದ. ಹಾಗಾಗಿ ಎಂತಹ ಮಹಾಜ್ಞಾನಿ ಅವನು ಅಂತ ಹೇಳಿ ನಾನು ಎಲ್ಲ ಪದವಿಯನ್ನು ಬಿಟ್ಟು ಬಂದೆ ಅಂತ ಹೇಳ್ತಾನೆ. ಈ ವಿಚಾರವನ್ನು ತಿಳಿದ ಮೇಲೆ ಆ ಪಂಡಿತನು ಆಸ್ಥಾನದ ಒಳಗೆ ಬಂದು ರಾಜನಿಗೆ ಹೀಗೀಗೆ ಅಂತ ಹೇಳಿ ತಿಳಿಸ್ತಾನೆ. ಆಗ ಹಾಗಾದರೆ ಈ ಕುರಿ ಕಾಯೋನ್ಗೆ ಏನು ಅರ್ಥ ಆಗಿರಬಹುದು ಅಂತ ಅವನು 1, 2, 3 ತೋರಿಸಿದ ಅಂತ ಹೇಳಿ ಆ ಕುರಿ ಕಾಯೋನ ಕರೆದು, ನಿನಗೆ ಅವರು ತೋರಿಸಿರುವುದರಲ್ಲಿ ಏನು ಅರ್ಥ ಆಯಿತು? ಯಾಕೆಂದ್ರೆ ನೀನು ಮಹಾಜ್ಞಾನಿ ಅಂತ ಹೇಳಿ ಅವರು ಎಲ್ಲವನ್ನು ಬಿಟ್ಟು ತೊರೆದು ಹೋಗ್ಬಿಟ್ಟಿದ್ದಾರೆ. ಹಾಗಾಗಿ ನಿನ್ನ ಒಂದು ಜ್ಞಾನಕ್ಕೆ ಏನು ಅರ್ಥ ಆಯಿತು ಅಂತ ಕೇಳ್ತಾರೆ. ಆ ಕುರಿ ಕಾಯೋನು ಆ ರಾಜನಿಗೆ ಹೇಳುತ್ತಾನೆ, ಮೊದಲಿಗೆ ಮುದ್ರಾ ಪಂಡಿತನು ನಿನಗೆ ಒಂದು ಕಣ್ಣಿದೆ ಅಂತ ಹೀಗೆ ತೋರಿಸಿದ, ನನಗೆ ಸಿಟ್ಟು ಬಂತು, ನನಗೆ ಅವಮಾನ ಮಾಡಿದಾಗ ಆಯಿತು. ಅದಕ್ಕೆ ನಾನು ಇಲ್ಲ 2 ಕಣ್ಣು ಇದೆ ಅಂತ ನಾನು ಹೀಗೆ ತೋರಿಸಿದೆ. ಅದಕ್ಕೆ ಇಲ್ಲ 2 ಕಣ್ಣಲ್ಲ, ನಿನಗೆ 3 ಕಣ್ಣು, ನನ್ನದು ಸೇರಿಸಿ 3 ಕಣ್ಣಿದೆ ಅಂತ ಮುದ್ರಾ ಪಂಡಿತನು ಮತ್ತೆ ಅವಮಾನ ಮಾಡಿದನು. ಹಾಗಾಗಿ ನಾನು ಇನ್ನು ಮತ್ತೆ ಅವಮಾನ ಮಾಡಿದರೆ ನಾನು ಸುಮ್ಮನೆ ಇರುವುದಿಲ್ಲ ಅಂತ ನನಗೆ ಮುಷ್ಟಿ ಮಾಡಿ ತೋರಿಸಿದೆ ಅಂತ ಹೇಳ್ತಾನೆ ಕುರಿ ಕಾಯೋನು. ಆಗ 1 ನಿಮಿಷ ಆ ಸಭೆಯಲ್ಲಿ ಎಲ್ಲರೂ ಹೊಳ್ಳಂತ ನಕ್ಕು ಬಿಡುತ್ತಾರೆ. ಇವನ ಜ್ಞಾನಕ್ಕೆ ಈ ರೀತಿ ಅರ್ಥ ಆಗಿದೆ, ಆದರೆ ಆ ಮಹಾಜ್ಞಾನಿಗೆ ಆ ಪರಮಾತ್ಮನ ತತ್ವ ಅರ್ಥ ಆಗಿ ಹೊರಟು ಹೋಗಿದ್ದಾನೆ ಅಂತ ಹೇಳಿ 1 ನಿಮಿಷ ಎಲ್ಲರೂ ನಕ್ಕು ಬಿಡುತ್ತಾರೆ. ಅದಾದ ನಂತರ ಆ ಕುರಿ ಕಾಯೋನಿಗೆ ಸಕಲ ಎಲ್ಲ ಬಹುಮಾನಗಳನ್ನು ಕೊಟ್ಟು ಅವರ ರಾಜ್ಯದ ಮರ್ಯಾದೆಯನ್ನು ಉಳಿಸಿರುವುದಕ್ಕೆ ಬಹುಮಾನಗಳನ್ನು ಕೊಟ್ಟು ಕಳಿಸುತ್ತಾರೆ. ಅಂದರೆ ಈ ಕಥೆಯ ಅರ್ಥ ಏನಪ್ಪ ಅಂತ ಹೇಳಿದ್ರೆ,
ಮಹಾಜ್ಞಾನಿಗಳು ಹಾಗೆ ಮಹಾತ್ಮರು ಆಡಿರುವಂತಹ ಮಾತುಗಳಲ್ಲಿ ಪರಮಾರ್ಥ ಇರುತ್ತೆ. ಅಂದರೆ ಸಾಮಾನ್ಯ ಜನರಿಗೆ, ನಮ್ಮಂಥವರಿಗೆ ಆ ಮಾತುಗಳಲ್ಲಿ ಇರುವಂತಹ ಒಳ ಅರ್ಥ ನಮಗೆ ತಿಳಿಯೋದಿಲ್ಲ. ಹಾಗಾಗಿ ಜ್ಞಾನಿಗಳ ಒಂದು ಮಾತು ಏನಿದೆ, ನಾವು ಸೂಕ್ಷ್ಮವಾಗಿ ಹಾಗೆ ಗಮನವಿಟ್ಟು ಕೇಳಿದಾಗ ನಮಗೆ ಆ ಪರಮಾರ್ಥವು ತಿಳಿಯುತ್ತೆ. ಇಲ್ಲ ಅಂದರೆ ನಮ್ಮ ಜ್ಞಾನಕ್ಕೆ ಎಷ್ಟು ತೋಚುತ್ತೋ ಅಷ್ಟು ಮಾತ್ರ ಅರ್ಥ ಮಾಡಿಕೊಂಡು ಆ ಪರಮಾರ್ಥವನ್ನು ನಾವು ಬಿಟ್ಬಿಡ್ತೀವಿ. ಹಾಗಾಗಿ ಯಾರೇ ಜ್ಞಾನಿಗಳಾಗಲಿ ಏನೇ ಒಂದು ವಿಚಾರವನ್ನು ತಿಳಿಸುತ್ತಿದ್ದಾರೆ ಅಂತ ಹೇಳಿದರೆ ಅದು ಸಾಮಾನ್ಯವಾಗಿ ಇರುವುದಿಲ್ಲ, ಅದರಲ್ಲಿ ಇನ್ನೂ ಅನೇಕ ವಿಚಾರಗಳು ಒಳಗೂಡಿರುತ್ತೆ ಅನ್ನುವುದೇ ಈ ಒಂದು ಕಥೆಯ ಅರ್ಥ. ಇದಾಗಿತ್ತು ಇವತ್ತಿನ ಸುಂದರ ಕತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.